ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಪ್ರಮೋದ್. ರಾಜಕೀಯದಲ್ಲಿ ಈಗ ದರ್ಶನ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ರಾಜಕೀಯಕ್ಕೂ ದರ್ಶನ್ಗೂ ಏನು ಸಂಬಂಧ ಅಂತ ಕೇಳ್ಬೋದು, ಆದರೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರುವಂಥ ವಿಚಾರ ಈಗ ರಾಜಕೀಯದ ಚರ್ಚೆ ವಿಷಯವೂ ಕೂಡ ಆಗಿದೆ. ಅತ್ತ ಪರಮೇಶ್ವರ್ ಅವರು ನೇರವಾಗಿ ಇವತ್ತು ಜೈಲಿಗೆ ತೆರಳಿ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ. ವಿಪಕ್ಷಗಳು ಕೂಡ ಈಗ ಸರ್ಕಾರದ ಮೇಲೆ ಮುಗಿ ಬೀಳ್ತಾವೆ. ಜೊತೆಗೆ ಈ ಒಂದು ಫೋಟೋದಿಂದ, ಅಂದರೆ ದರ್ಶನ್ ಅವರ ರಾಜಾತಿಥ್ಯದ ಒಂದು ಫೋಟೋದಿಂದ ಏನೆಲ್ಲ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿಲಿ. ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಕೋರ್ಟಿಗೆ ಒಂಥರ, ಇಲ್ಲಿ ಜೈಲಿನಲ್ಲಿ ಒಳಗಡೆ ಒಂಥರ ನಡೀತಾ ಇರೋದು ನಿಜಕ್ಕೂ ಆಘಾತಕಾರ ಸಂಗತಿ ಆಗಿದೆ. ರೌಡಿಗಳ ಜೊತೆಗೆ ಫೋಟೋ, ನಂತರ ಆತನ ಜೊತೆ ವಿಡಿಯೋ ಕಾಲ್. ಇಂದು ಬೆಡ್ ಮೇಲೆ ಆರಾಮವಾಗಿ ಕುಳಿತಿರುವ ಮತ್ತೊಂದು ಫೋಟೋ. ಪರಪ್ಪನ ಅಗ್ರಹಾರ ಕಾರಾಗೃಹ ಕಥೆಗಳು ಒಂದರ ಮೇಲೊಂದು ಬಹಿರಂಗವಾಗ್ತಿವೆ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಜೀವನ ಪಟ ಬಯಲಾಗ್ತಿದೆ. ಪರಪ್ಪನ ಪ್ರಪಂಚ ಹೇಗಿದೆ ಎನ್ನುವುದನ್ನ ತೋರಿಸ್ತೀವಿ ನೋಡಿ. ಪರಪ್ಪನ ಪ್ರಪಂಚ ನಂಬರ್ 1. ಗಾರ್ಡನ್ ಅಲ್ಲಿ ಕುಳಿತು ಸಿಗರೇಟ್, ಹುಲ್ಲು ಹಾಸಿನ ನೆಲ, ಕೂರೋಕೆ ಚೇರುಗಳು, ಬಲಗೈಯಲ್ಲಿ ಕಾಫಿ ಮಾಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ರೌಡಿಗಳ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿರೋ ದರ್ಶನ್. ಎಂಜಾಯ್ ಮಾಡೋಕೆ ಇಷ್ಟು ಸಾಕಲ್ವಾ? ನಿನ್ನೆ ಈ ಫೋಟೋ ವೈರಲ್ ಆಗಿದ್ದು. ಇದೊಂದು ಫೋಟೋ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಹೇಗಿದೆ ಅನ್ನೋದನ್ನ ತಿಳಿಸುತ್ತೆ. ಪರಪ್ಪನ ಪ್ರಪಂಚ ನಂಬರ್ 2. ಜೈಲಲ್ಲೇ ಬಿಂದಾಸ್ ವಿಡಿಯೋ ಕಾಲ್. ಸೆಂಟ್ರಲ್ ಜೈಲಿನಲ್ಲಿರೋ ಕೈದಿಯೊಬ್ಬ ವಿಡಿಯೋ ಕಾಲ್ ಮಾಡಿದ್ದಾನೆ. ಅದೇ ವೇಳೆ ಅಲ್ಲೇ ಇದ್ದ ದರ್ಶನ್ ರನ್ನ ತೋರಿಸ್ತೀನಿ ಇರು ಅಂತ ದರ್ಶನ್ ಜೊತೆ ಮಾತನಾಡಿಸಿದ್ದಾನೆ. ಆಪ್ತನ ಜೊತೆ ಆಪ್ತತೆಯಿಂದ ಮಾತನಾಡಿದ್ದಾನೆ ಕಾಟೀರ. ರೆಡ್ಡಿ ಎಂಬುವನ ಸ್ಟೇಟಸ್ ನಲ್ಲಿ ವಿಡಿಯೋ ಹರಿದಾಡ್ತಿದ್ದು ದರ್ಶನ್ ಎಷ್ಟು ಆರಾಮವಾಗಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಪರಪ್ಪನ ಪ್ರಪಂಚ ನಂಬರ್ 3. ಬೆಡ್ ಮೇಲೆ ಕುಳಿತಿರುವ ಮತ್ತೊಂದು ಫೋಟೋ. ಗಾರ್ಡನ್ ಅಲ್ಲಿ ಕುಳಿತು ಸಿಗರೇಟ್ ಸೇದುವ ಫೋಟೋ ಬೆನ್ನಲ್ಲೇ ಇಂದು ಮತ್ತೊಂದು ಫೋಟೋ ಬಹಿರಂಗವಾಗಿದೆ. ಬ್ಯಾರಕ್ನ ಬೆಡ್ ಮೇಲೆ ಸಿಗರೇಟ್ ಹಿಡಿದು ಕುಳಿತಿರುವ ದರ್ಶನ್ ಮತ್ತೊಬ್ಬ ಕೈದಿಯೊಂದಿಗೆ ಹಾಯಾಗಿ ಮಾತನಾಡುತ್ತಾ ಕುಳಿತಿದ್ದಾನೆ. ಇನ್ನು ಜೈಲಿನಲ್ಲಿ ನಡೆದ ದರ್ಶನ್ ಕಾರುಬಾರು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಜೈಲಿಗೆ ಭೇಟಿ ಕೊಟ್ಟರು. ಗೃಹ ಸಚಿವರಿಗೆ ಬಂಧಿಖಾನೆ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ, ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಸಾಥ್ ಕೊಟ್ಟರು. ಇದಕ್ಕೂ ಮುನ್ನ ಮಾತನಾಡಿದ ಪರಮೇಶ್ವರ್ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದಾಗಿ ಹೇಳಿದ್ರು. ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಸೂಪರ್ಡೆಂಟ್, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು. ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಇದೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದಾಗೆ ನೋಡ್ಕೊಳ್ತೀವಿ. ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೈಲಿನ ಸಂಪೂರ್ಣ ವರದಿ ನೀಡುವಂತೆ ಐಜಿಪಿ ಅಲೋಕ್ ಮೋಹನ್ಗೆ ತಾಕೀತು ಮಾಡಿದ್ದಾರೆ. ಅದನ್ನು ಕೂಡ ಯೋಚನೆ ಇದೆ.
ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇನ್ನು ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಜುಲೈ 24ರಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ರು. ಇದೇ ವಿಚಾರವನ್ನ ಆರ್ ಅಶೋಕ್ ಎಳೆದು ತಂದಿದ್ದಾರೆ. ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅವ್ರು ನಾನು ಭೇಟಿ ಮಾಡಿದ್ದಾರೆ, ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಸರ್ಕಾರ ನುಳ್ಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು, ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು, ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡುವಂಥ ಒಂದು ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ನಾವು ಹೇಳ್ಬಿಟ್ಟಿದ್ದೀರಿ. ಈಗ ಆಲ್ರೆಡಿ ಕಾನೂನು ಇಲ್ಲ, ಸುವ್ಯವಸ್ಥೆನೂ ಇಲ್ಲ ರಾಜ್ಯದಲ್ಲಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದೊಂದು ರೀತಿಯಲ್ಲಿ ಈ ರೀತಿಯ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲಿನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಟ್ ಇಸ್ ಎ ಡೆಲಿಬರೇಟ್ ಪ್ಲ್ಯಾನ್. ಇದು ಸಾಕ್ಷಿಗಳನ್ನು ಹೆದರಿಸ್ಲಿಕ್ಕಿದೆ. ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ, ನನಗೆ ಜೈಲಿನಲ್ಲಿ ನಾನು ಹಿಂಗಿದ್ದೇನೆ, ನನಗೇನು ಮಾಡ್ಕೊಳ್ಳೋದು, ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು. ಇನ್ನು ಮೃತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಕೋರ್ಟ್ನಲ್ಲಿ ಊಟ ಕೊಡ್ತಿಲ್ಲ ಅಂದ್ರು, ಆದರೆ ಜೈಲಿನ ಸತ್ಯಾಂಶವೇ ಬೇರೆ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಜೈಲು ಅಧಿಕಾರಿಗಳು ಕೂಡ ಕೋರ್ಟ್ನಲ್ಲಿ ನಮಗೆ ಅವರು ದರ್ಶನ್ ಮತ್ತು ಅವರು ಕೋರ್ಟ್ನಲ್ಲಿ ನಮಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಏನೇನು ಸೌಕರ್ಯಗಳು ಬೇಕು ಅಂದಾಗ ಕೂಡ ಅವರು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಜೈಲು ಅಧಿಕಾರಿಗಳೇ ಅವ್ರು ಕೊಟ್ಟಿದ್ದು. ಇದು ಥರ ಇಲ್ಲಿ ಆದರೆ ಅಲ್ಲಿ ಜೈಲು ಕೋರ್ಟಿಗೆ ಒಂಥರ, ಇಲ್ಲಿ ಜೈಲಿನಲ್ಲಿ ಒಳಗಡೆ ಒಂಥರ ನಡೀತಾ ಇರೋದು ನಿಜಕ್ಕೂ ಆಘಾತಕಾರ ಸಂಗತಿ ಆಗಿದೆ. ಸದ್ಯ ವೈರಲ್ ಆಗಿರೋ ದರ್ಶನ್ ಫೋಟೋ ವಿಡಿಯೋದಿಂದ ಜೈಲು ಅಧಿಕಾರಿಗಳಿಗೆ ಮುಜುಗರವಾಗಿದ್ರೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.